ನೀ 100 ರೂಪಾಯಿ ಕೊಟ್ಟು ಮುಂಜಾನೆ ನೋಡಕತ್ತಿ ಸುಮ್ ಕೇಳು ಪುರಾಣ ಅಂದಳಂತಕ್ಕಿ. ಆಮೇಲೆ ಮತ್ತೊಂದು ಸಲ ಮುದುಕಿಗೆ ಒದ್ದತ್ರಿ ಅವ ನಿಧಿಗಣ್ಣ, ತಂಗಿ ಎದ್ದು ಗದ್ದಲ ಮಾಡಂಗದ, ಅದಕ್ಕೊಂದಿಷ್ಟು ಮಲಿಯರೆ ಕೂಡಿಸಂದಳತ್ರಿ ಆಕಿ ತಡಿಬೇಕಿತ್ತಲ್ಲ. ಹಗೂರು ಹಿಂಗೆ ಶರಗ ತೆಗೆದು ಶಾಲವನ್ನ ಮುಖದ ಮ್ಯಾಂಗ ತೆಗ್ಯಾರ್ದಾಗ ಬಿಳಿ ಮೀಸಿ ಎಳೆಗಡಕತ್ತೀವತ್ತು ಹೊರಗೆ. ಯವು ಇದ್ರಿ ಹೆಣ ಎತ್ತಲಿ ಎತ್ಕೊಂಡು ಬರಾಗಾರ ನಾದಿನಿ ಅಂತ ಅನ್ಬೇಕಿಲ್ಲ, ಹಂಗ ಬಂದಾನಂತಂದಳತ್ತೆ. ಮೋಘ ಸಿದ್ದೇಶ್ವರರ ತೊಟ್ಟಿಲ ಸಮಾರಂಭ, ಅವರ ನಾಮಾಭಿಧಾನ, ಜೋಗುಳ ಪ್ರಸಾದದೊಂದಿಗೆ ಆತನ ಬಾಲಲೀಲೆ, ದೇವಿ ಪಾರ್ವತಿ ಮಗನನ್ನ ಕುರಿತು ಪ್ರಶ್ನೆ ಮಾಡಿದ್ದ ವಿಷಯಕ್ಕೆ ವಿರಾಮ ಕೊಟ್ಟಿದ್ದೀವಿ. ಹೌದಲ್ಲಪ್ಪ ಬಸವಣ್ಣ, ಏನು ನಿಮಗೆ ತಿಳಿದಾಗ ನೋಡ್ರಿ ಇಲ್ಲಿ ಬಂದೈತೆ. ಏನು ಪ್ರಶ್ನೆ ಮಾಡಿ ಹೇಳ್ರಿ ನಿನ್ನ ತಾಯಿ, ಮಕ್ಕಳಿಗೆ ಹಿಂಗೆ ಯಾರೇ ಮಾಡ್ತೀರಿ ಏನು ಪ್ರಶ್ನೆ? ನೀವು ಮಾಡೋದಿಲ್ಲ. ತಾಯಿ ಬಹಳ ಕುತೂಹಲದಿಂದ ಪ್ರಶ್ನೆ ಮಾಡಿದ್ಲು. ನನಗೆ ಎಲ್ಲಕ್ಕಿಂತಲೂ ಶ್ರೇಷ್ಠಕರ, ಎಲ್ಲಕ್ಕಿಂತಲೂ ಮಿಗಿಲು, ಎಲ್ಲಕ್ಕಿಂತಲೂ ಪರಮ ಶ್ರೇಷ್ಠ ಅಂತಂದರೆ ಸದ್ಗುರುನಾಥನ ಸೇವೆ. ಹೀಗೆ ಹೇಳ್ತಾ ನಾವು 12 ವರ್ಷದ ಬಾಲಕ. ತಾಯಿಗೆ ಆಶ್ಚರ್ಯ ಅನ್ನಿಸ್ತು. ಏನಪ್ಪ, ಎಲ್ಲಕ್ಕಿಂತಲೂ ಮಿಗಿಲ ಗುರು ಸೇವನ ಅಂತೀಯಲ್ಲ, ಅಂಥದ್ದೇನದ ಸದ್ಗುರುವಿನ ಬಲ್ಲಿ ಅಂತ ತಾಯಿ ಕೇಳಿದ್ಲು. ಮಗ ಹೇಳ್ತಾನ, ಚಕೋರಂಗೆ ಚಂದ್ರಮನ ಬೆಳದಿಂಗಳ ಚಿಂತೆ, ಅಂಬುದಿಗೆ ಭಾನುವಿನ ಉದಯದ ಚಿಂತೆ, ಕಮಲದ ಹೂವಿಗೆ ಸೂರ್ಯ ಯಾವಾಗ ಹೊರಗೆ ಬಂದಾನೋ ಅವನ ಪ್ರಕಾಶ ನನ್ನ ಮೇಲೆ ಬೆಳಗಿದಾಗ ನಾನು ಯಾವಾಗ ಅರಳಲಿ ಅಂತ ಸೂರ್ಯನ ದಾರಿ ಕಮಲದ ಹೂವ ಕಾಯ್ತದಂತ. ಚಕೋರ ಪಕ್ಷಿ ಅದು ಹರಿಯ ನೀರು ಕುಡಿಯಂಗಿಲ್ರಿ, ಬಾವಿ ಕೆರೆಗಳಲ್ಲಿರ್ತಕ್ಕಂಥ ನೀರು ಕುಡಿಯಂಗಿಲ್ಲ. ಅದು ಯಾವ ನೀರು ಕುಡಿತದಂದರೆ ಮೇಘದ್ವಾರದಿಂದ ಭೂಮಿಗೆ ಬೀಳುವಂಥ ಮಳೆ ಹನಿಯನ್ನು ನೆಲಕ್ಕೆ ಹತ್ತರದಾಗ ಅಷ್ಟ ಕುಡಿತೈತೆ ಅಂತ್ರಿ. ಅದು ಭಾಳ ವಿಶೇಷ. ಇದು ನೆಲಕ್ಕೆ ಬಿತ್ತಂದ್ರೆ ಮುಟ್ಟಂಗಿಲ್ರಿ ಆ ಹನಿಗೆ, ಅದು ಅಷ್ಟು ಚಲೋ ಪಕ್ಷಿ ಅದು. ಅದು ಆ ಮೇಘರಾಜನ ಬರುವಿಕೆಯ ಸಮಯವನ್ನು ಕಾಯ್ತದಲ್ಲ, ಕಮಲದ ಪುಷ್ಪ ಸೂರ್ಯನ ಉದಯ ಆಗುವ ಚಿಂತೆ ಮಾಡುತ್ತದಲ್ಲ, ಆ ಕಮಲಕ್ಕೆ ಸೂರ್ಯನ ಅಗತ್ಯ ಎಷ್ಟೋ ಚಕೋರ ಪಕ್ಷಿಗೆ ಮೇಘದ್ವಾರದ ಹನಿಗಳೆಷ್ಟು ಮುಖ್ಯವೋ ಹಾಗೇ ತಾಯಿ ಸದ್ಗುರು ಈ ನರಜನ್ಮಕ್ಕೆ ಅಷ್ಟು ಮುಖ್ಯ ಅಂತ ಹೇಳ್ತಿರ್ತಾನ.
ಮುಖ್ಯ ಅಂತ ಹೇಳ್ತಾನೆ. ಬಹುಶಃ ನಾ ಹಾಡಿನೂ ಇಲ್ಲಿ ಗೊತ್ತಿಲ್ಲಪ್ಪ, ತೋಡಿದಾಗ ಹಾಡಿನೇನು ಇಲ್ಲಲ್ಲ. ಸುಂದರ ಗೀತೆ ಒಂದು ಶರ್ಪಭೂಷಣರು ಅಂತಾಗಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ಭಾಳ ತತ್ವಪದಗಳು ಬರ್ಕೊಂಡು ಬಂದಾರ ಅವರು. ಮಡಿವಾಳಪ್ಪನ ಅವರ ಪದಗಳು ಜೀವ ಸಂಬೋಧನ, ಶಿವಕಾರುಣ್ಯ, ನೀತಿ ಕ್ರಿಯಾಸ್ಥಲ, ಯೋಗ ಪ್ರತಿಪಾದನ, ಜ್ಞಾನ ಪ್ರತಿಪಾದನ, 5 ಸ್ಥಳಗಳಲ್ಲಿ ಅವರ ಕಾವ್ಯ ಕವಿತೆಗಳು. ಇಷ್ಟು ನಿಮಗೇನು ಅರ್ಥ ಆಗಲ್ಲ, ಆದರೂ ಹೇಳುವಂಥ ಪದ್ಧತಿ. ಜೀವ ಸಂಬೋಧನ ಅಂದ್ರೆ ಸುಮ್ಮನೆ ನಿಮ್ಗೆ ತಿಳಿಯಂಗೆ ಹೇಳ್ತೀನ, ಜೀವ ಯಾಕೆ ಬಂದ ಇದ್ರ ಬಗ್ಗೆ ಚಿಂತನ. ಇನ್ನು ಶಿವಕಾರುಣ್ಯ ಸ್ಥಳ ಅಂದರೆ ಆ ಶಿವನು ಈ ಜೀವನಿಗೆ ಏನು ಉಪಕಾರ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಅವನು ಪ್ರಾರ್ಥನಾ, ಅವನು ನಾಮ ಸ್ಮರಣೆ ಜಪ ಮಾಡಿದ್ರೆ ಏನಾಗ್ತದೆ. ಆ ಬಳಿಕ ನೀತಿ. ನೀತಿ ಅಂದರೆ ಎಲ್ಲ ಲಿಂಗರ ಮಠ ಇದು ರಂಜಣಿಗೆ ಒಳಗೆ ಐತಿ. ಮಠಕ್ಕೆ ಹೋಗ್ಬೇಕಾದ್ರೆ ದಾರಿ ಯಾವುದಂತ ಕೇಳ್ತೀವಿ ನಾವು. ದಾರಿ ಇಲ್ಲಂದ್ರೆ ಹೋಗಕ್ಕೆ ಬರೋದಿಲ್ಲ. ಆಗ ನೀತಿ. ನೀತಿ ಅಂದ್ರೇನು? ಪರಮಾತ್ಮನ ಎಡೆಗೆ ಹೋಗುವ ದಾರಿ. ಇನ್ನ ಯೋಗ ಅಂದ್ರೇನಪ್ಪ? ಯೋಗ ಅಂದ್ರೆ ಈ ಭೋಗವನ್ನು ತ್ಯಾಗ ಮಾಡಿ ಪರಮಧಾಮವನ್ನು ಮುಟ್ಟಲಿಕ್ಕೆ ಯೋಗ ಅಂತ ಕರೀತಾರ. ಪರಮಾತ್ಮನ ಸತ್ಯಧಾಮ ಹೇಳ್ತಾನವ. ಏನಂದ್ರೆ ಈಗೆಲ್ಲ ಇದು ಯೋಗನ. ನಾವು ಕೂಡಿದ್ದು ಪುರಾಣ ಯೋಗ, ಅವರು ಕೂಡಿದ್ದು ತಬಲಾ ಯೋಗ, ಇವರು ಕೂಡಿದ್ದು ಸಂಗೀತ ಯೋಗ, ನೀವು ಕೂಡಿಕೊಳ್ಳೋದು ಕೇಳುವ ಯೋಗ. ಒಂದರಿಂದ ಒಂದಕ್ಕೆ ಹೋಗಿ ಸೇರುವುದಕ್ಕೆ ಯೋಗ ಅಂತಾರದಕ್ಕಷ್ಟೇ. ಜ್ಞಾನ ಪ್ರತಿಪಾದನ ಸ್ಥಳ. ಜ್ಞಾನ ಅಂದ್ರೆ ಅನೇಕ ಪ್ರಕಾರದ ಜ್ಞಾನ ಅದ. ಅದರೊಳಗೆ 3 ಜ್ಞಾನ ಹೇಳ್ತಾನೆ ನಮ್ಮ. ಸಾಮಾನ್ಯ, ಮಧ್ಯಮ, ವಿಶೇಷ ಅಂತ. ಸಾಮಾನ್ಯ ಜ್ಞಾನ ಪ್ರಾಣಿ ಪಕ್ಷಿಗೂ ಅದ. ಮಕ್ಕಳ ಹಡಿತದ, ಜ್ವಾಕ್ ಮಾಡ್ತದ, ಇಲ್ಲದಿರು ತಂದು ಹಾಕ್ತದ, ಸಲುತದ. ಇದು ಸಾಮಾನ್ಯ. ಇನ್ನು ಮಧ್ಯಮ ಜ್ಞಾನ ಅಂತಂದ್ರೆ ನಮ್ಮಂಗೆ ಅವಕ್ಕೆ ಸ್ವಲ್ಪ ಭಯ, ದುಃಖ, ಚಿಂತೆನೂ ಕೂಡ ಅದ. ಇನ್ನು ಮನುಷ್ಯನಿಗೆ ವಿಶೇಷ ಜ್ಞಾನ ಏನು ಅಂತಂದ್ರೆ ಇವನಿಗೆ 3 ಕಾಲಗಳ ಜ್ಞಾನ ಅದ. ನೀ ಬಂದ್ ಮಾಡೋ ಬಸವಣ್ಣ, ಹಲೋ ಅನ್ಬೇಡ, ಮಾತಾಡಬಾರ್ದು. ನೀ ಬಂದ್ ಮಾಡೋದು, ಕುತ್ತಿಗೆ ಹೆಚ್ಚದಕ್ಕೆ. ಮನುಷ್ಯನಿಗೆ 3 ಕಾಲ ಜ್ಞಾನ ಅದು. ಯಾವ್ಯಾವಪ್ಪ? ಜಾಗ್ರತ, ಸುಸುಪ್ತ, ಸ್ವಪ್ನ. ಪ್ರಾಣಿಗಳಿಗೆ ಸುಸುಪ್ತ, ಜಾಗ್ರ 2 ಅವಸ್ಥೆ ಅದಾವ. ದೇವರಿಗೆ ಒಂದೇ ಅವಸ್ಥೆ, ಸದಾ ಜಾಗ್ರನಾಗಿರುವುದು. ಇಂಥ ವಿಶೇಷ ಜ್ಞಾನ ಉಳ್ಳ ಮನುಷ್ಯ ಜನ್ಮಕ್ಕೆ ಏನು ಹೇಳಕತ್ತಿದ್ದನ್ರಿ ಅವ? ಅಮೋಘಿದ್ದೇನು ಹೇಳಕತ್ತೇನ? ಗುರು ಬೇಕು. ಎಂಥ ಗುರು ಬೇಕು ಅಂದ್ರೆ ಗುರುಗಳಲ್ಲಿನೂ ಕೂಡ ಪ್ರಕಾರ ಅದಾವ್ರಿ. ವಿದ್ಯಾಗುರು ಬೇರೆ, ಹೌದಲ್ಲ? ಆ ಬಳಿಕ ದೀಕ್ಷಾ ಗುರು ಬೇರೆ, ಶಿಕ್ಷಾ ಗುರು ಬೇರೆ, ಹಿಂಗಿರ್ತಾರೆ. ಯಾವುದ್ರೊಳಗೆಲ್ಲಕ್ಕಿಂತ ಶ್ರೇಷ್ಠವಾದಂಥ ಗುರು ಯಾರು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರು ಅಂತ ಹೇಳ್ತಾರೆ. ಶ್ರೋತ್ರಿಯ ಅಂದ್ರೆ ಏನಪ್ಪ? 4 ವೇದ, 6 ಶಾಸ್ತ್ರ,
18 ಪುರಾಣ, 108 ಉಪನಿಷತ್ ಎಲ್ಲವೂ ಕೂಡ ತಾನು ಸ್ವಾಧೀನ ಮಾಡಿಕೊಂಡು ಆ ಬಳಿಕ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ಸಕಲ ಜೀವಿಗಳ ಸಂಶಯವನ್ನು ಒಂದ ಶಬ್ದದಲ್ಲಿ ಕಳೀತಕ್ಕಂಥ ಸಾಮರ್ಥ್ಯ ಯಾರದಾರ ಅವನೇ ಸದ್ಗುರು ಅಂಥೇಳಿ. ಸದ್ಗತಿ, ಗತಿ ಸದ್ಗತಿ ಪ್ರಾಪ್ತ ಮಾಡಿಕೊಡತಕ್ಕಂಥವನೇ ಸದ್ಗುರು ಅಂತ ಹೇಳ್ತಿರ್ತಾರೆ. ಗುರುಗಳಂಗೆ ಕಾಣಿಸ್ತಾರೆ ಜಗತ್ನಾಗ, ಖರೆ ಗುರುಗಳಿರೋದು ಕಠಿಣ, ಕಡಿಮೆ, ಕೊರತೆ, ಬರಗಾಲ್. ಏನು ಮಾಡೋದು? ಅನೇಕ ರೀತಿ ಗುರುಗಳು ಜಗತ್ನಾಗಿರ್ತಾರೆ. ಇಲ್ಲಿ ಒಬ್ಬ ಗುರು ಯಾವ ಶ್ರೇಷ್ಠ ಅಂತಂದರೆ ನಮಗೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಆ ಬಳಿಕ ಜನನ ಮರಣದ ಬಾಧೆಯನ್ನು ತಪ್ಪಿಸುವವ, ಆ ಬಳಿಕ ಭವರೋಗದ ವೈದ್ಯ. ಇವರೆಲ್ಲೇ ಒಬ್ಬರಿರ್ತಾರೆ, ಎಲ್ಲ ಕಡೆ ಸಿಗೋದಿಲ್ಲ. ಅದಕ್ಕೆ ಅವ ಸಾಕ್ಷಾತ್ ದೇವರಂತ ಹೇಳ್ತಿರ್ತಾರೆ. ಒಂದಿಷ್ಟು ತೋಡಿ ಬಾರ್ಸಪ್ಪ ಹೇಳ್ತೀನಿ. ನಮ್ಮದು ಸೂರು ಸ್ವಲ್ಪ ಬದಲಾವಣೆ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ, ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ, ಭೇದವ ಬಿಡಿಸಿದ ಭೇದವ ಬಿಡಿಸಿದ ಸಾಧು ಮೂರ್ತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು, ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು, ಅರೆತು ಮರೆತು ಒಮ್ಮೆ ಗುರು ಎಳೆದು ನೆನೆದರೆ, ಅರೆತು ಮರೆತು ಒಮ್ಮೆ ಗುರು ಎಳೆದು ನೆನೆದರೆ,
ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇ. ಜಯ. ಅಧ್ಯಾತ್ಮದ ಒಲವ ಜಾಸ್ತಿ ಹೇಳ್ತೀನಿ ರೀ, ನಿಮ್ಗೆ ಸ್ವಲ್ಪ ಬೋರ್ ಅನ್ನಿಸ್ತಿರ್ಬೇಕು ನಾ ಹೇಳೋದು. ದೇವನಲ್ಲವೇನೋ ಸದ್ಗುರು ಆದಿಯಲ್ಲಿ, ಆದಿ ಅಂದ್ರೆ ನಾವು ಹುಟ್ಟೋಕ್ಕಿಂತ ಮೊದಲು ಆದಿ ಅನಾದಿ ಅಂತ ಕರೀತಾರ್ರಿ. ಆದಿಯಲ್ಲಿ ಸಿದ್ಧರು ಅಂದ್ರೆ ನಿನ್ನೆ ಹೇಳಿನಿಲ್ಲ, ಪರಮ ಜ್ಞಾನಿಗಳು ಹಾದು ಹೋದಂಥ ಮಾರ್ಗವೇ ನಮಗೆ ಸುಗಮವಾಗಿ ಸಾಗಲಿ ಅಂತ ತಿಳಿಸಿಕೊಟ್ಟವ ದೇವನಲ್ಲವೇನೋ ಅಂತ ಹೇಳ್ತಾರೆ. ಅವ ಗುರು ಹೆಂಗ ಅಂತ ಕೇಳಿದರೆ, ಇದೇ ನಮ್ಮ ನಿಮ್ಮ ಹಾಗೇನೆ ನರಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದೇನೆಂದು. ಪ್ರಪಂಚ ಅನ್ನುವಂಥ ಕಡಲ ಅಂದರೆ ಸಮುದ್ರ, ಸಾಗರ. ಇದರಲ್ಲೇ ನಿಂತ್ಕೊಂಡು ಅವನನ್ನು ಯಾರಾದರೂ ಒಂದು ಸಲ ಅಪ್ಪಿ ತೆಪ್ಪಿ ಗುರುವಂತ ಸ್ಮರಣೆ ಮಾಡಿದ್ರೆ ಅವರನ್ನು ಗುರುತಿಟ್ಟು ಪರತತ್ವ ತೋರಿದ ದೇವನಲ್ಲವೇನು. ಅಮ್ಮ, ಅಂತಹ ಪರಮ ಸದ್ಗುರು ಜಗತ್ತಿನೊಳಗೆ ಪರಮ ಶ್ರೇಷ್ಠ ಅಂತ ಅಮೋಘಸಿದ್ಧ ಹೇಳಿದಾಗ ಪಾರ್ವತಿಗೆ ಒಂದಿಷ್ಟು ಬಹಳ ಮನಸ್ಸಿನೊಳಗೆ ಕಳವಳ ಆಯಿತು. ಪರವಾಗಿಲ್ಲ ಅಂತ ಅವನ ಆಡಕ್ಕೆ ಕಳಿಸ್ಕೊಟ್ಲು. ಪರಮಾತ್ಮನ ಸನ್ನಿಧಿಗೆ ಬಂದು ಸ್ವಾಮಿ ಸ್ವಾಮಿ ಅಂತ ಅವ್ರನ್ನ ಮಾತಾಡಿಸಿದ್ಲು. ಹೇಳು ಪಾರ್ವತಿ ಅಂದ. ಅಲ್ಲ, ಅಮೋಘ ಸಿದ್ಧನಿಗೆ ಎಷ್ಟು ಪರಿಯಿಂದ ನಾನು ಬೆಳೆಸಿದ್ದೇನೆ, ಆದರೆ ಅವನಿಗೆಲ್ಲಕ್ಕಿಂತಲೂ ಗುರುಶೇವನ ಮಿಗಲಂತನಲ್ಲ. ತಾಯಿನೂ ಹೆಚ್ಚಿಗೆಲ್ಲಿಲ್ಲ, ತಂದಿನೂ ಪ್ರೀತಿ ಅಂತಲಿಲ್ಲ, ಗುರುಶೇವನ ಮಿಗಲಂತನಲ್ಲ. ಹೇಗೆ ಅಂತಂದಾಗ ಪರಮಾತ್ಮನು ಕೂಡ ಹೇಳ್ತಾನೆ, ಪಾರ್ವತಿ ಅಮೋಘ ಸಿದ್ಧ ಹೇಳುವಂಥ ಮಾತು 100ಕ್ಕೂ 100 ಸತ್ಯ ಅಂತ ಹೇಳ್ದ. ಯಾಕೆ? 33 ಕೋಟಿ ದೇವತೆಗಳ ಗುರು ಬೃಹಸ್ಪತಾಚಾರ್ಯ, 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ, ನವನಾಥರ ಗುರು ದತ್ತಾತ್ರೇಯ. ಹೌದು. ಹಾಗೆ ಗುರುವಿನ ಆಜ್ಞಾ, ಗುರುವಿನ ಆಶೀರ್ವಾದ ಇಲ್ಲದನ್ನು ಜಗತ್ತಿನೊಳಗೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲಗಾಡಲಿಕ್ಕೆ ಸಾಧ್ಯ ಇಲ್ಲ. ಅಮೋಘ ಸಿದ್ಧ ಹೇಳು ಮಾತು ಸತ್ಯದ, ಗುರುವಿನೇ ಶ್ರೇಷ್ಠ ಅಂತಂದಾಗ ಈಕೆಗೆ ಇವನು ಅವನ ಕಡೆ ಆದಲ್ಲ, ಈತನೂ ಅವನ ಕಡೆ ಆದಂಥೇಳಿ ಕೆಲವು ದಿನಗಳನ್ನು ಆದ ಬಳಿಕ ಅಮೋಘ ಸಿದ್ದೇಶ್ವರ ಗುರು ಸೇವಾ ಮಾಡುತ್ತಿದ್ದ. ಸದಾ ಸಂಧ್ಯಾವಂದನದಲ್ಲಿ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜಾ ಮಾಡ್ತಿದ್ದ, ಗುರುವಿನ ಪೂಜಾ ಮಾಡ್ತಿದ್ದ. ಸಂಧ್ಯಾಕಾಲದಲ್ಲಿ ಪೂಜಾ ಮಾಡಿಕೊಂಡು ನಮಸ್ಕಾರ ಮಾಡಿ ಶಿವಸನ್ನಿಧಾನದೊಳಗಿಂದ ಬರ್ತಿದ್ದ. ಪಾರ್ವತಿ ಮಗನಿಗೆಂದ್ಲು, ಅಮ್ಮೋಗಿ ಅಂಶಿದ್ಧ, ನೋಡಪ್ಪ, ಇಲ್ಲಿ ತನಕ ನೀ ಏನು ಪೂಜಾ ಮಾಡಿದ್ದೆಲ್ಲ ನಿಮ್ಮ ಗುರುವಿಂದ, ಇನ್ಮೇಲೆ ಅಂಥ ಪೂಜೆ ನನಗೆ ಸಂತೋಷ ಆಗುವುದಿಲ್ಲ. ನಾನು ಹೇಳಿದ್ದ ಸಾಹಿತ್ಯಗಳು, ನಾನು ಬೇಡಿದ್ದ ಸಾಹಿತ್ಯಗಳನ್ನು ತಂದು ನೀ ಗುರುಪೂಜೆಯನ್ನು ಮಾಡಬೇಕು ಅಂಥೇಳಿ ತಾಯಿ ಮಗನಿಗೆ ಕೇಳ್ತಾ ಇದ್ದಾಳೆ. ಆಗ ಅಮೋಘ ಸಿದ್ಧ ಹೇಳ್ತಾನೆ, ಸಮಾಧಾನ ಮಾಡ್ರಿ ಅವು ಮಕ್ಕಳಿಗೆ,
ಒಬ್ಬಾಕಿ ತಾಯಿ ಗಂಡಗ ಬಗಲಾಗಿ ಎತ್ಕೊಂಡು ಪುರಾಣಕ್ಕೆ ಬಂದಿಳಂತ. ನಿಮ್ಮೂರಾಗಲ್ಲ ಆ ಕಡೆದು ಹೇಳ್ತೀನಿ. ಮಗನೂ ಅಷ್ಟೇ ಇದ್ದ, ಅಪ್ಪನೂ ಅಷ್ಟೇ ಇದ್ರಿ. ಆಕಿ ತಾಯಿ ಸ್ವಲ್ಪ ಗಟ್ಟುಮುಟ್ಟು ದಾಂಡಿಗೆ ಇದ್ಲು. ಪುರಾಣಕ್ಕೆ ಹೋಗೋದಂತ ಮಗನಿಗೆ ಮಲಗಿದ್ಳು. ಇವನು ಅದ್ರ ಮಗ್ಗಲಾಗೆ ಹೋಗಿ ಮಲ್ಕೊಂಡಿದ್ದ ಗಂಡ. ಈ ಕಡೆ ಚಿದಾನಂದ ಗವಾಯಿಗಳ ಹಾರ್ಮೋನಿಯಂ ಚಾಲು ಅದು ಕುಳ್ಳೆವ ಪುರಾಣ ಚಾಲು ಆಯ್ತಂತ ಹಂಗೆ ಬಾಗಲ ಹಾಕಿ ಮುಂದೆ ಬಂತಿದ್ಲು. ಮಗ ಎದ್ದು ಹಳ್ಳಕ್ಕತ್ತಂದ್ರೆ ಮತ್ತೆ ಎತ್ಕೊಂಡು ಅಲ್ಲಿಗೆ ಬರಂಗದ ಇದು ಖಬರಿಗೇಡಿ ಅಂಥೇಳಿ ಹೊಳ್ಳಿ ಮನ್ಯಾಗ ಬಂದು ಮಗನಿಗೆ ಅಲ್ಲೇ ಬಿಟ್ಟು ಗಂಡಗೆ ಎತ್ಕೊಂಡ್ಳಂತ ಬಗಲ. ಹಂಗೆ ಎತ್ಕೊಂಡು ಬಂದು ತೊಡೆ ಮೇಲೆ ಹಾಕ್ಕೊಂಡು ಹಿಂಗೆ ತೊಡೆ ಅಳಗಡಿಸ್ಕೋತ ಕೂತಿದ್ಲು. ಇದು ಮನಗಂಡ ಹೊಡೆದಿತ್ತು ಊಟ. ಅವತ್ತು ಬೆಲ್ಲದ ಕಡಬು ತಿಂದಿದ್ದಂತೀವ. ಕೊಬ್ಬರಿ ಕಡಬು ಅಂತೀರಿ, ಬೆಲ್ಲದ ಕಡಬು ಅಂತೀವಿ. ಅದು ಹಿಂಗೆ ಮಲ್ಕೊಂಡಲ್ಲೇ ಹಿಂಗೆ ಮೈ ಮಣಸಾಕೋದು ಚಳಿ. ಆ ಕಡೆ ಒಂದು ಮುದಿ ಕೂತಿತ್ತು. ಕಾಲು ತಯ್ಯ ತಂಗಿ ಮಗ ಹುಟ್ಟು ಎಷ್ಟು ದಿವಸ ಆಯ್ತು ಅವನ ಮುಖನ ತೋರಿಸಿಲ್ಲಲ್ಲ, ಅವನ ಮುಖಾರಿ ತೋರಿಸು ಅಂದ್ಲಂತ್ರಿ ಅಜ್ಜಿ. ಅಯ್ಯವ್ವ ಹಂಗೆ ನೋಡ್ತೀಯ ನನ್ನ ಮಗನ ಮುಖಾನಿ, 100 ರೂಪಾಯಿ ಕೊಟ್ಟು ಮುಂಜಾನೆ ನೋಡಕತ್ತಿ, ಸುಮ್ ಕೇಳು ಪುರಾಣ ಅಂದ್ಳಂತಕ್ಕಿ. ಆಮೇಲೆ ಮತ್ತೊಂದು ಸಲ ಮುದುಕಿಗೆ ಒದ್ದತ್ರಿ ಅವ ನಿದ್ದಿಗಣ್ಣ. ತಂಗಿ ಎದ್ದು ಗದ್ಲ ಮಾಡಂಗದ, ಅದಕ್ಕೊಂದಿಷ್ಟು ಮಲಿಯರೆ ಕೂಡಿಸಂದ್ಳತ್ರಿ ಆಕಿ. ಆಕಿ ತಡಿಬೇಕಿತ್ತಲ್ಲ, ಹಗೂರು ಹಿಂಗೆ ಶರಗ ತೆಗೆದು ಶಾಲವನ್ನ ಮುಖದ ಮ್ಯಾಂಗ ತೆಗ್ಯಾರ್ದಾಗ ಬಿಳಿ ಮೀಸಿ ಅಳಗಡಕತ್ತೀವತ್ತು ಹೊರಗೆ. ಯವ್ ಇದ್ರಿ ಹೆಣ ಎತ್ತಲಿ ಎತ್ಕೊಂಡು ಬರಾಗಾರ ನಾದಿನಿ ಅಂತ ಅನ್ಬೇಕಿಲ್ಲ, ಹಂಗೆ ಬಂದಾನಂತಂದಳತ್ತೆ. ಹಿಂಗೆ ಆಗ್ತದೆ ನೋಡಿ. ಜೇವರಿಗೆಗೆ CM ಬರಂ ಇದ್ದತ್ರಿ. ಸಿದ್ದರಾಮಯ್ಯ ಅಲ್ಲ, ಮುಖ್ಯಮಂತ್ರಿಗಳು. ಪೊಲೀಸ್ ಇದ್ದ ಒಬ್ಬ. ಇಲ್ಲಿ ಯಾರ್ರಿ ಪೊಲೀಸ್ ಇದ್ರೆ ಸಿಟಿಗೆ ಬರ್ಬಿಡ್ರಿಪ್ಪ. ಫೋನ್ ಬಂತು ಅವನಿಗೆ, ಅರ್ಜೆಂಟ್ CM ಬರೋದಾರಾದ್ರೆ ಸೂಟಿ ನಿಮಗೆ ಇವತ್ತಿಲ್ಲ, ಬೇಗ ಬರಬೇಕು 5 ನಿಮಿಷದಾಗ ಅಂದ ಕೂಡಲೇ ಇವ ಚಾ ಕುಡ್ಕೋತ ಕೂತಿದಂತ್ರಿ. ಹಂಗೆ ಹೋದವನ ಮ್ಯಾಗಿನ ಒಂದು ಶರ್ಟ್ ಹಾಕೊಂಡ, ಕೆಳಗೆ ಪ್ಯಾಂಟ ಯಾವಾಗ ಹಾಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ರೀ. ಹೆಂಡತಿ ಲಂಗಾನೆ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಂತ. ಏನು ಮಾಡ್ತಾರೆ, ಹಿಂಗೆ ಭಾಳ ಆತಿರ್ತಾವ್ರಿ ಅವು. ಸಿದ್ಧಲಿಂಗ ಏನು ಹೇಳಕತ್ತಿದ್ನಪ್ಪ, ತಾಯಿ ಪಾರ್ವತಿ ಮಗನ ಅಮೋಘ ಸಿದ್ಧನಿಗೆ ಹೇಳ್ತಾಳ, ಅಪ್ಪ ಇಲ್ಲಿವರೆಗೆ ನೀನು ಪೂಜೆ ಮಾಡಿದೆಲ್ಲ ಅದು ಏನೋ ಹಾಗಾಗಿ ಹೋಯಿತು. ಇನ್ನು ಬಳಿಕ ನಾಳೆ ಬೆಳಗಿನ ಪೂಜೆಗೆ, ಪ್ರಾತಃ ಕಾಲದ ಪೂಜೆಗೆ ನಾ ಬೇಡಿರತಕ್ಕಂಥ ವಸ್ತುಗಳನ್ನು ತಂದು ಪೂಜೆ ಮಾಡಿದ್ರೆ ಅದಕ್ಕೆ ನಾನು ಒಪ್ತೀನಿ, ಇಲ್ಲ ಅಂದರೆ ನಾನು ತಿರಸ್ಕಾರ ಮಾಡ್ತೀನಿ. ಅಮ್ಮೋಘ ಸಿದ್ಧ ನಗುಮುಖದಿಂದ ಹೇಳ್ತಂತ ತಾಯಿಗೆ, ಅಮ್ಮ ನಿನಗೆಂಥ ಪೂಜೆ ಇಷ್ಟ ಇದೆ ಹೇಳು ತಾಯಿ, ಅದನ್ನೇ ನಾ ಮಾಡ್ತೀನಿ ಅಂತಂದಾಗ ಪಾರ್ವತಿ ಹೇಳಿದ್ಲಂತ, ನೋಡಪ್ಪ ಇಲ್ಲಿ ತನಕ ಹರಿಯುವ ನದಿ ಹಳ್ಳ ಕೊಳ್ಳದೊಳಗಿನ ಶೀತಾಳ ತಗೊಂಡು ಬಂದು ನಿಮ್ಮ ಗುರುವಿನ ಪೂಜೆ ಮಾಡಿದಿ. ಆ ಬಳಿಕ ಕಾಡಿನೋಳಿರತಕ್ಕಂಥ ಅನೇಕ ಪುಷ್ಪಾದಿಗಳು, ಅವಕ್ಕೆಲ್ಲ ಪಾತ್ರಗೀತಿ ಭೃಂಗಿ ಹುಳ ಎಲ್ಲ ಮುಟ್ಟಿದಾವ. ಅಂಥವೆಲ್ಲ ಎಂಜಲಾಗಿದ್ದು ಹೂವು, ಇವು ಮೇಣ ಕಪ್ಪಿ ಮುಟ್ಟಿದ ಎಂಜಲು ಶೀತಾಳ ತಂದು ಪೂಜೆ ಮಾಡಿಯಲ್ಲ. ಇನ್ನು ಎಂಥ ಶೀತಾಳ ತರಬೇಕು ಅಂದ್ರೆ ಕಪ್ಪಿ ಕಲಕದ ಶೀತಾಳ, ಕಪ್ಪಿ ಮುಟ್ಲಾರದ ಪೂಜಾ ಶುದ್ಧೋದಕ, ಹುಳ ಮುಟ್ಟಲಾರದ ಹೂವು, ಇವುಗಳನ್ನು ತಂದು ನೀ ನಾಳೆ ಮುಂಜಾನೆ ಪೂಜೆ ಮಾಡಬೇಕು. ಒಂದು ದಿನನಿತ್ಯದಲ್ಲಿ ಏನು ಸಮಯಕ್ಕೆ ಮಾಡ್ತೀವಿ, ಸಮಯದೊಳಗೆ ಹೆಚ್ಚು ಕಡಿಮೆ ಆಗಬಾರ್ದು. ಒಂದನೇ, ನೀನು ಯಾವ ದಾರಿ ಹಿಡ್ಕೊಂಡು ಪರಮಾತ್ಮನ ಗುರುವಿನ ಸನ್ನಿಧಿಗೆ ಬರ್ತಾ ಇದೆಯಲ್ಲ, ಹಿಡದ ದಾರಿಯನ್ನು ಬಿಟ್ಟು ಬೇರೆ ಕಡೆ ಹೆಜ್ಜೆ ಕಿತ್ತಿಡಬಾರದು.
ಹಿಂಗೆ ಹೇಳಿದ್ಲು ತಾಯಿ. ಅವಾಗ ಅಮೋಘಸಿದ್ಧ ಹೇಳ್ತಾನೆ, ಅಮ್ಮ, ನಿನ್ನ ಆಶೀರ್ವಾದ ಸದ್ಗುರುನಾಥನ ಕೃಪಾ ಇದ್ದರೆ ಅದೇನು ಅಸಾಧ್ಯ ಇಲ್ಲ, ನಾನು ತಗೊಂಡು ಬರ್ತೀನಿ ಅಂಥೇಳಿ ಹೊರಟು ಬಿಟ್ಟ. ಕೈಲಾಸ ಬಿಟ್ಟು ಜಂಬೂದೀಪಕ್ಕೆ ಬಂದ. ದಟ್ಟವಾದಂಥ ಅರಣ್ಯ, ಕಪ್ಪೆ ಇರ್ಲಾರದ ಬಾವಿ ನೋಡಬೇಕಲ್ರಿ. ಅವನೆಲ್ಲ ವೀಕ್ಷಿಸುತ್ತಾ ನೋಡ್ತಾ 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 ಬಂದ ಒಂದು ಬಾವಿ ಹತ್ತಿರ ಅರಣ್ಯದೊಳಗೆ, ನಿರ್ಜಲ ಪ್ರದೇಶ. ಅಲ್ಲೊಂದು ಬಾವಿ ಭಾಳ ಆಳವಾಗಿರತಕ್ಕಂಥದ್ದು, 365 ಪಾವಟಿಗೆಗಳುಳ್ಳ ಬಾವಿ. ಅದರ ಹತ್ರ ಬಂದು ಅಣಿಕಿಕ್ಕಿ ನೋಡ್ತಾನೆ, ಶುದ್ಧವಾದಂಥ ಶೀತಾಳ್. ಅಲ್ಲಿ ಕಪ್ಪೆಗಳ ಸುಳುವೇ ಇಲ್ಲ. ಯಾಕಿಲ್ಲ ಅಂದರೆ ಆ ಬಾವಿಗೆ 7 ಹೆಡೆಯ ನಾಗಶೇಷ ಅದನ್ನು ಕಾವಲು ಮಾಡ್ತಿದ್ದಂಥ ಆ ಹಾವಿಗೆ ಕಣ್ಣಿಲ್ಲದಾಗಿತ್ತು. ಅಮೋಘ ಸಿದ್ಧನ ಪಾದಸ್ಪರ್ಶದ ಶಬ್ದ ಕೇಳಿ ಹಾವ ಬುಸ್ಸಂತ ಆವಾಜ್ ಮಾಡಿ ಕೇಳ್ತದೆ, ಯಾರಪ್ಪ ನೀನು? ಈ ಬಾವಿ ಒಳಗೆ ನನ್ನ ಆಜ್ಞೆ ಇಲ್ಲದನ್ನು ಇಳಿಯಕ್ಕೆ ನಿನಗೆ ಅಪ್ಪಣೆ ಇಲ್ಲ, ನೀ ಯಾರು ಅಂತ ಕೇಳಿದಾಗ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ನಾನು ಶಿವನ ಮನಿ ಸಿದ್ಧ, ಯೋಗಿನಾದ ಅಮೋಘ ಸಿದ್ಧ ನನ್ನ ಹೆಸರು. ಸದ್ಗುರುನಾಥನ ಪೂಜೆ ಮಾಡಲು ಶಿತಾಳ ಬೇಕಾಗಿದ್ದಾವ, ಆದ್ದರಿಂದ ಈ ಬಾವಿ ನನಗೆ ಯೋಗ್ಯ ಅನ್ನಿಸ್ತು, ಅದಕ್ಕಾಗಿ ಬಂದೀನಿ ಅಂತಂದ ಕೂಡಲೇ ಆ ಶರ್ಪಿಗಿಷ್ಟು ಸಂತೋಷ ಆಗ್ತದೆ. ಯಪ್ಪ, ಯುಗ ಯುಗ ಪರ್ಯಂತರವಾಗಿ ನಿನ್ನ ಹೆಸರನ್ನು ಕೇಳಿದ್ದಾಯಿತು, ಆದರೆ ನಿನ್ನ ನಿಜವಾದಂಥ ರೂಪ, ನಿನ್ನ ದರ್ಶನ ನಾ ಮಾಡ್ಕೊಂಡಿಲ್ಲ, ಅದಕ್ಕೆ ನನಗೆ ಕಣ್ಣು ಕೊಡುವಪ್ಪ, ನಿನ್ನ ದರ್ಶನ ಮಾಡ್ತೀನಿ ಅಂಥೇಳಿ ಶರಪ ಬೇಡಿಕೊಳ್ತು. ಒಂದು ತಲೆ ಒಳಗಿರಲಿ ನಿಮಗೆಲ್ಲ, ಮಹಾತ್ಮರಲ್ಲಿ 4 ಶಕ್ತಿ ಇರ್ತಾವ್ರಿ. ಯಾವ್ಯಾವ ಶಕ್ತಿ ಅಂದ್ರೆ ಹಸ್ತಸ್ಪರ್ಶ, ನೇತ್ರಸ್ಪರ್ಶ, ಶಬ್ದಸ್ಪರ್ಶ, ಪಾದಸ್ಪರ್ಶ. ಎಷ್ಟ್ರಿ? 4 ಶಕ್ತಿಗಳಿರ್ತಾವರಲ್ಲಿ. ಅದು ಸದ್ಗುರುನಾಥನ ಸೇವೆ ಮಾಡುವುದರಿಂದ ಹಸ್ತದಲ್ಲಿ ಶಕ್ತಿ ಬರ್ತದೆ. ಎರಡನೇದು, ಗುರುನಾಥನ ನಾಮಸ್ಮರಣೆ ಮಾಡೋದರಿಂದ ನಾಲಿಗೆಯೊಳಗೆ ಶಕ್ತಿ ಬರ್ತದೆ. ಆ ಭಗವಂತನ ಮೂರ್ತಿಯನ್ನು ನೋಡೋದರಿಂದ ನೇತ್ರದಲ್ಲಿ ಶಕ್ತಿ ಬರ್ತದೆ. ಆ ಬಳಿಕ ಈ ಕಾಲುಗಳಿಂದ ಪಾದಯಾತ್ರೆಯನ್ನು ಮಾಡಿದರೆ ಪಾದದಲ್ಲಿ ಸಾಮರ್ಥ್ಯ ಬರ್ತದೆ. ಆ ಪುಗೋಳು ತಿಳಿದು ಹೊಡೆದ್ರು ಅವರು, ನೀವೇ ಹಂಗೆ ಹೊಡೆದ್ರಿ, ಅವ್ರು ಹೊಡೆದಾರಂಥೇಳಿ ನೀವು ಹೊಡೆದ್ರಿಲ್ಲ, ಹೊಡಿಲಿಲ್ಲ ಅಂದ್ರೆ ಬೈದಿಗಿದ್ದಾರಂಥೇಳಿ ಏನು ಮಾಡೋದು? ಹಿಂಗೆ ಸತ್ತಲ್ನ ಒಳ್ಳಕ್ಕೆ ನೀವು ಹಿಂಗೆ ಹೋಗ್ತೀರಿ, ಸುಮ್ಮ ಹೋಗಿ ಬರಬಾರ್ದಂತ ಸುಮ್ಮನೆ ಮೂಗೆರೆಸೋದು ಅಂಥೇಳಿ. ಅಳೋದಿಲ್ಲ, ಬಿಡೋದಿಲ್ಲ.